Hello students, continuing our discussion on the chapter Regression Analysis. In the beginning, let us recall what we were studying in the previous class. We know that there are two regression coefficients. One is for x on y, the other one is for y on x. The two regression coefficients are bxy and the other one is the byx. We have studied in the previous class the properties of the regression coefficients. We have also studied the interpretation of regression coefficients through the correlation coefficients. Correlation coefficient ನ ಮೂಲಕ ರಿಗ್ರೆಷನ್ ಕೋಎಫಿಷಿಯಂಟ್ಸ್ ನ ಇಂಟರ್ಪ್ರಿಟೇಷನ್ ಹೇಗೆ ಮಾಡುವುದು ಅನ್ನುವಂಥದ್ದನ್ನು ಕೂಡ ನಮ್ಮ ಹಿಂದಿನ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಹಾಗಾದ್ರೆ ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಟುಡೇ? ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಮೀನಿಂಗ್ ಆಫ್ ರಿಗ್ರೆಷನ್ ಲೈನ್ಸ್. ರಿಗ್ರೆಷನ್ ಲೈನ್ಸ್ ಅಂದ್ರೆ ಏನು ಅನ್ನುವಂಥದ್ದನ್ನು ಕಲಿತೇವೆ. ಅದರ ಜೊತೆಯಲ್ಲಿ ಪ್ರಾಪರ್ಟೀಸ್ ಆಫ್ ದ ರಿಗ್ರೆಷನ್ ಲೈನ್ಸ್ ಅಂಡ್ ಫೈನಲಿ ಟುಡೇ ವಿ ಗೋನಾ ಡಿಸ್ಕಸ್ the difference between the correlation and regression analysis. ಇವಿಷ್ಟನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ಅಧ್ಯಯನ ಮಾಡಲಿಕ್ಕಿದ್ದೇವೆ. ಹಾಗಾದರೆ ಬಿಗಿನಿಂಗ್ ನಲ್ಲಿ ರಿಗ್ರೆಷನ್ ಲೈನ್ ಅಂದ್ರೆ ಏನು ಅನ್ನುವಂಥದ್ದನ್ನು ಅಧ್ಯಯನ ಮಾಡೋಣ. You know that there are two regression equations. One is for x on y, the other one is for y on x. These two regression equations can also be represented on a graph. ಒಂದು ಗ್ರಾಫ್ನ ಮೇಲೆ ಈ ಎರಡು ರಿಗ್ರೆಷನ್ ಈಕ್ವೇಷನ್ಸ್ ಅನ್ನು ನಾವು ರೆಪ್ರೆಸೆಂಟ್ ಮಾಡಬಹುದು. ಗ್ರಾಫ್ನ ಮೂಲಕ ಎರಡು ಈಕ್ವೇಷನ್ಸ್ ಅನ್ನು ನಾವು ಪ್ರತಿನಿಧಿಸಬಹುದು. ಈ ಪ್ರತಿನಿಧಿಸಿದಾಗ ನೆನಪಿಟ್ಕೊಳ್ಬೇಕಾದಂಥ ಅಂಶ ಏನು ಅಂತ ಹೇಳಿದ್ರೆ, ಈಚ್ ರಿಗ್ರೆಷನ್ ಈಕ್ವೇಷನ್ ವಿಲ್ ರಿಸಲ್ಟ್ ಇನ್ ಅ ರಿಗ್ರೆಷನ್ ಲೈನ್. ಪ್ರತಿ ಒಂದು ರಿಗ್ರೆಷನ್ ಈಕ್ವೇಷನ್ ಒಂದೊಂದು ರಿಗ್ರೆಷನ್ ಲೈನ್ ಅನ್ನು ಜನರೇಟ್ ಮಾಡ್ತದೆ. ಅಂದ್ರೆ ಎಕ್ಸ್ ಆನ್ ವೈ ಒಂದು ರಿಗ್ರೆಷನ್ ಲೈನ್ ಅನ್ನು ಜನರೇಟ್ ಮಾಡಿದ್ರೆ ವೈ ಆನ್ ಎಕ್ಸ್ ಇನ್ನೊಂದು ರಿಗ್ರೆಷನ್ ಲೈನ್ ಅನ್ನು ಜನರೇಟ್ ಮಾಡ್ತದೆ ಅಂತಾಯ್ತು. ಅಂದ್ರೆ ದೇರ್ ವಿಲ್ ಬಿ ಟೂ ರಿಗ್ರೆಷನ್ ಲೈನ್ಸ್. ಎರಡು ರಿಗ್ರೆಷನ್ ಲೈನ್ಸ್ ನಮಗೆ ಗ್ರಾಫ್ ನಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಒನ್ ಫಾರ್ ಎಕ್ಸ್ ಆನ್ ವೈ, ದ ಅದರ್ ಒನ್ ಈಸ್ ಫಾರ್ ವೈ ಆನ್ ಎಕ್ಸ್. ಅರ್ಥ ಆಯ್ತಲ್ಲ? ಹಾಗಾದ್ರೆ ಈ ರಿಗ್ರೆಷನ್ ಲೈನ್ ನ ಪ್ರಾಪರ್ಟಿಗಳನ್ನು ನಾವು ಗಮನಿಸೋಣ. ಈಗ ದೇ ವಿಲ್ ಹ್ಯಾವ್ ಅ ಪಾಸಿಟಿವ್ ಸ್ಲೋಪ್. ಪಾಸಿಟಿವ್ ಸ್ಲೋಪ್ ಇರುತ್ತೆ ಈ ರಿಗ್ರೆಷನ್ ಲೈನ್ಗೆ. ಯಾವಾಗ ಅಂತ ಹೇಳಿದ್ರೆ, ಇಫ್ ದ ಕೋರಿಲೇಷನ್ ಬಿಟ್ವೀನ್ ಎಕ್ಸ್ ಅಂಡ್ ವೈ ಈಸ್ ಪಾಸಿಟಿವ್. ಎಕ್ಸ್ ಮತ್ತು ವೈ ನ ನಡುವಿನ ಕೋರಿಲೇಷನ್ ಅನ್ನುವಂಥದ್ದು ಪಾಸಿಟಿವ್ ಇದ್ದಂತ ಪಕ್ಷದಲ್ಲಿ ಈ ರಿಗ್ರೆಷನ್ ಲೈನ್ ಏನು ಅಲ್ಲಿ ಹುಟ್ಕೊಳ್ಳುತ್ತೆ, ಆ ರಿಗ್ರೆಷನ್ ಲೈನ್ ನ ಸ್ಲೋಪ್ ಕೂಡ ಪಾಸಿಟಿವ್ ಇರುತ್ತೆ. ಅದೇ ರೀತಿ ದೇ ವಿಲ್ ಹ್ಯಾವ್ ಎ ನೆಗೆಟಿವ್ ಸ್ಲೋಪ್. ಯಾವಾಗ? ಇಫ್ ದ ಕೋರಿಲೇಷನ್ ಬಿಟ್ವೀನ್ ದ ವೇರಿಯಬಲ್ಸ್ ಇಸ್ ನೆಗೆಟಿವ್. ಕೋರಿಲೇಷನ್ ಅನ್ನುವಂಥದ್ದು ನೆಗೆಟಿವ್ ಇದೆ ಅಂತಾದ್ರೆ ರಿಗ್ರೆಷನ್ ಲೈನ್ ನ ಸ್ಲೋಪ್ ಕೂಡ ನೆಗೆಟಿವ್ ಇರುತ್ತೆ. Both the regression lines will coincide, leading to only one regression line when the correlation is either perfect positive or perfect negative. ಕೋರಿಲೇಷನ್ ಅನ್ನುವಂಥದ್ದು ಪರ್ಫೆಕ್ಟ್ ಪಾಸಿಟಿವ್ ಇದೆ ಅಥವಾ ಪರ್ಫೆಕ್ಟ್ ನೆಗೆಟಿವ್ ಇದೆ ಅಂತಾದ್ರೆ ಎರಡೂ ಕೋರಿಲೇಷನ್ ಲೈನ್ಗಳು ಏನು ಪಾಸಿಟಿವ್ ಮತ್ತು ನೆಗೆಟಿವ್ ಇದ್ದಾಗ, ಪರ್ಫೆಕ್ಟ್ ಪಾಸಿಟಿವ್ ಅಥವಾ ಪರ್ಫೆಕ್ಟ್ ನೆಗೆಟಿವ್ ಇದ್ದಾಗ ಏನು ರಿಗ್ರೆಷನ್ ಲೈನ್ ಅಲ್ಲಿ ಹುಟ್ಟಿಕೊಳ್ಳುತ್ತದೆ, ಆ ರಿಗ್ರೆಷನ್ ಲೈನ್ಗಳು ಕೋಇನ್ಸೈಡ್ ಆಗಿರುತ್ತೆ. ಕೋಇನ್ಸೈಡ್ ಆಗುವುದು ಅಂತ ಹೇಳಿದ್ರೆ ಒಂದರ ಮೇಲೆ ಇನ್ನೊಂದು ಬರುವ ಮೂಲಕ ಅಲ್ಲಿ ಎರಡು ರಿಗ್ರೆಷನ್ ಲೈನ್ ಇದ್ರೂ ಕೂಡ ನಮಗೆ ಒಂದು ಇದ್ದಂತೆ ಭಾಸವಾಗ್ತದೆ. ಅಂದ್ರೆ ಒಂದು ರಿಗ್ರೆಷನ್ ಲೈನ್ ಅನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅಫ್ಕೋರ್ಸ್ ಅಲ್ಲಿ ಎರಡು ರಿಗ್ರೆಷನ್ ಲೈನ್ಸ್ ಇರುತ್ತೆ, ಬಟ್ ಒಂದರ ಮೇಲೆ ಒಂದು ಪರ್ಫೆಕ್ಟ್ ಆಗಿ ಇರೋದ್ರಿಂದ ಅದು ಒಂದೇ ರಿಗ್ರೆಷನ್ ಲೈನ್ ಇದ್ದಂತೆ ನಮಗೆ ಭಾಸವಾಗ್ತದೆ. ಇದು ಯಾವಾಗ ಆಗ್ತದೆ? ವೆನ್ ದ ಕೋರಿಲೇಷನ್ ಇಸ್ ಪರ್ಫೆಕ್ಟ್ ಪಾಸಿಟಿವ್ ಆರ್ ಪರ್ಫೆಕ್ಟ್ ನೆಗೆಟಿವ್ ಇದ್ದಾಗ ಮಾತ್ರ. ಅದೇ ರೀತಿಯಲ್ಲಿ ದ ರಿಗ್ರೆಷನ್ ಲೈನ್ಸ್ ವಿಲ್ ಇಂಟರ್ಸೆಕ್ಟ್. ಒಂದನ್ನೊಂದು ಇಂಟರ್ಸೆಕ್ಟ್ ಎಲ್ಲಿ ಆಗ್ತವೆ ಅಂತ ಹೇಳಿದ್ರೆ ಎಟ್ ಎಕ್ಸ್ ಬಾರ್ ಅಂಡ್ ವೈ ಬಾರ್. ಎಕ್ಸ್ ಬಾರ್ ಮತ್ತು ವೈ ಬಾರ್ ನ ಪಾಯಿಂಟ್ ನಲ್ಲಿ ಈ ಎರಡು ರಿಗ್ರೆಷನ್ ಲೈನ್ಗಳು ಒಂದನ್ನೊಂದು ಇಂಟರ್ಸೆಕ್ಟ್ ಮಾಡ್ತವೆ. ಇದಿಷ್ಟು ಪ್ರಾಪರ್ಟೀಸ್ ಆಫ್ ರಿಗ್ರೆಷನ್ ಲೈನ್ಸ್. ಅರ್ಥ ಆಯ್ತು ಅಂತ ಭಾವಿಸ್ಕೋತೀನಿ. ಹಾಗಾಗಿ ಈಗ ಮುಂದಿನ ಭಾಗಕ್ಕೆ ನಾನು ಹೋಗ್ತಾ ಇದ್ದೇನೆ. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕೋರಿಲೇಷನ್ ಅಂಡ್ ರಿಗ್ರೆಷನ್ ಅನಾಲಿಸಿಸ್.
ಅಧ್ಯಯನ ಮಾಡೋಣ. Correlation analysis is a measure to determine the degree of variability. Degree of variability ಅನ್ನು ಕಂಡುಹಿಡಿಯುವ ಒಂದು ಮೆಷರ್ ಆಗಿರುತ್ತೆ ಕೋರಿಲೇಷನ್ ಅನಾಲಿಸಿಸ್. ಆದರೆ ರಿಗ್ರೆಷನ್ ಅನಾಲಿಸಿಸ್ ಅನ್ನುವಂಥದ್ದು ಇಟ್ಸ್ ಅ ಮೆಷರ್ ಟು ಡಿಟರ್ಮೈನ್ ದ ನೇಚರ್ ಆಫ್ ರಿಲೇಶನ್ಶಿಪ್ ಟು ಪ್ರಿಡಿಕ್ಟ್ ದ ವ್ಯಾಲ್ಯೂ. ಸಂಬಂಧದ ಸ್ವರೂಪವನ್ನು ಸ್ಟಡಿ ಮಾಡುತ್ತೆ, ಡಿಟರ್ಮೈನ್ ಮಾಡುತ್ತೆ. ಯಾವುದಕ್ಕೋಸ್ಕರ? ಟು ಪ್ರಿಡಿಕ್ಟ್ ದ ವ್ಯಾಲ್ಯೂ. ವ್ಯಾಲ್ಯೂವನ್ನು ಪ್ರಿಡಿಕ್ಟ್ ಮಾಡೋದಕ್ಕೆ, ಫೋರ್ಕಾಸ್ಟ್ ಮಾಡೋದಕ್ಕೆ ಅದು ಸಂಬಂಧದ ಸ್ವರೂಪವನ್ನು ಡಿಟರ್ಮೈನ್ ಮಾಡುತ್ತೆ ರಿಗ್ರೆಷನ್ ಅನಾಲಿಸಿಸ್ ಅನ್ನುವಂಥದ್ದು. Correlation analysis is merely a tool to determine the degree of relationship. ಡಿಗ್ರಿ ಆಫ್ ರಿಲೇಶನ್ಶಿಪ್ ಅನ್ನು ಡಿಟರ್ಮೈನ್ ಮಾಡುವಂತಹ ಒಂದು ಮೇಯರ್ ಟೂಲ್ ಅದು. ಆದರೆ ರಿಗ್ರೆಷನ್ ಅನಾಲಿಸಿಸ್ ಅನ್ನುವಂಥದ್ದು ಏಮ್ಸ್ ಅಟ್ ಸ್ಟಡಿಯಿಂಗ್ ದ ಕಾಸ್ ಅಂಡ್ ದ ಇಫೆಕ್ಟ್ ರಿಲೇಶನ್ಶಿಪ್. ಕಾಸು ಮತ್ತು ಇಫೆಕ್ಟ್ ನ ರಿಲೇಶನ್ಶಿಪ್ ಅನ್ನು, ಯಾವ ಕಾರಣದಿಂದ ಏನಾಗಿದೆ ಅನ್ನುವಂಥದ್ದನ್ನು ಅಧ್ಯಯನ ಮಾಡ್ತದೆ ರಿಗ್ರೆಷನ್ ಅನಾಲಿಸಿಸು. ಯಾವ ಕಾರಣದಿಂದ ಏನಾಗಿದೆ ಅನ್ನುವಂಥದ್ದನ್ನು ಅಧ್ಯಯನ ಮಾಡುವಂತಹ ಒಂದು ಸಾಧನವೇ ಅಧ್ಯಯನ ಮಾಡಲಿಕ್ಕೆ ಬಳಸುವಂತಹ ಸಾಧನವೇ ರಿಗ್ರೆಷನ್ ಅನಾಲಿಸಿಸ್ ಆಗಿರುತ್ತೆ. ಅದೇ ರೀತಿ correlation analysis is a measure of direction and degree of relationship. The dependency is material. X ಮತ್ತು Y ನಡುವಿನ ಡಿಪೆಂಡೆನ್ಸಿ ಅನ್ನುವಂಥದ್ದು, ವೆದರ್ X ಡಿಪೆಂಡ್ಸ್ ಆನ್ Y or Y ಡಿಪೆಂಡ್ಸ್ ಆನ್ X ಅನ್ನುವಂತಹ ಒಂದು ಡಿಟರ್ಮಿನೇಷನ್ ಅನ್ನುವಂಥದ್ದು ಇಮ್ಮೆಟೀರಿಯಲ್ ಆಗಿರುತ್ತೆ ಕೋರಿಲೇಷನ್ ಅನಾಲಿಸಿಸ್ ನಲ್ಲಿ. ಬಟ್ ರಿಗ್ರೆಷನ್ ಅನಾಲಿಸಿಸ್ ಅಲ್ಲಿ ಡಿಪೆಂಡೆನ್ಸಿ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸುತ್ತದೆ. ಇಟ್ ಈಸ್ ಡನ್ ಆನ್ ದ ಅಸಂಪ್ಷನ್ ದಟ್ ಒನ್ ವೇರಿಯಬಲ್ ಡಿಪೆಂಡ್ಸ್ ಆನ್ ದಿ ಅದರ್ ವೇರಿಯಬಲ್. ರಿಗ್ರೆಷನ್ ಅನಾಲಿಸಿಸ್ ನ ಪಂಚಾಂಗವೇ ಈ ಅಸಂಪ್ಷನ್ ಮೇಲೆ ಉಂಟು. ಯಾವುದು ಅಂತ ಹೇಳಿದ್ರೆ ಒನ್ ವೇರಿಯಬಲ್ ಡಿಪೆಂಡ್ಸ್ ಆನ್ ದಿ ಅದರ್ ವೇರಿಯಬಲ್. ಹಾಗಾಗಿ ಡಿಪೆಂಡೆನ್ಸಿ ಇಲ್ಲದೆ ಇದ್ದ ಪಕ್ಷದಲ್ಲಿ ರಿಗ್ರೆಷನ್ ಅನಾಲಿಸಿಸ್ ಅನ್ನುವಂತಹ ಒಂದು ಪ್ರಶ್ನೆಯೇ ಬರೋದಿಲ್ಲ. ಸರಿತಾನೆ? ಹಾಗೆಯೇ there can be no or zero correlation. correlation ಅನ್ನುವಂಥದ್ದು ಝೀರೋನೂ ಆಗಿರಬಹುದು, ನೋನೂ ಆಗಿರಬಹುದು, ಅಲ್ಲಿ ಇಲ್ಲದೆ ಇರಬಹುದು, ಯಾವ ಕೋರಿಲೇಷನ್ ಇಲ್ಲದೆ ಇರಬಹುದು. ಬಟ್ ಅಂಥ ಒಂದು ಸ್ಥಿತಿ ರಿಗ್ರೆಷನ್ ಅನಾಲಿಸಿಸ್ ನಲ್ಲಿ ಬರೋದಿಲ್ಲ. there is nothing like zero correlation or zero regression. Similarly, correlation coefficient is independent of change of scale and origin. correlation coefficient ಏನಿದೆ ಅದು ಇಂಡಿಪೆಂಡೆಂಟ್ ಆಫ್ ಚೇಂಜ್ ಆಫ್ ಸ್ಕೇಲ್ ಅಂಡ್ ಒರಿಜಿನ್. ಅಂದ್ರೆ changes in the scale and the origin will not affect the correlation coefficient value. ಆದರೆ regression coefficients are independent of change of origin but not of scale. ಇದು ಬಹಳ ಮುಖ್ಯ ಆಗ್ತದೆ. ಇವೆಲ್ಲವೂ ಕೂಡ ರಿಗ್ರೆಷನ್ ಅನಾಲಿಸಿಸ್ ಮತ್ತು ಕೋರಿಲೇಷನ್ ಅನಾಲಿಸಿಸ್ ನ ನಡುವಿನ ವ್ಯತ್ಯಾಸ. ಥ್ಯಾಂಕ್ ಯು ವೆರಿ ಮಚ್.